Hello dear students, today we are going to discussing about surface tension of water and interfacial tension of water and kerosene by drop weight method. Apparatus required for this experiment is water, kerosene, screw gauge, stand, funnel attached with a rubber tube with a Finch cork, glass tube, beakers, stop clock and a weighing box or digital weight. Before going to start this experiment, we have to adjust this drop fall for 6 drops per minute. 6 drops per minute. ಇಲ್ಲಿ ನೋಡಿ ಡ್ರಾಪ್ ಆಗ್ತಾ ಇದೆ. 10 seconds per drop or 6 drops per minute. ಈ ರೀತಿ ಬೀಳೋ ಹಾಗೆ ಈ ಫಿಂಚ್ ಕಾರ್ಕಿಂದ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ದಿಸ್ ಇಸ್ ದಿ ಫಸ್ಟ್ ಸೆಟಪ್. Let us come to the observation. First here we have to measure the diameter or radius of the glass tube by using this screw gauge. Okay. Now take this empty beaker and weighing and noted. Okay. This empty beaker and here counts the 20 drop of water. Empty plus 20 drop of water. 1 2 3 up to 20 drop of water like this. Empty beaker plus 20 drop of water ಕಾಣಿಸ್ತಾ ಇದೆ ನೋಡಿ ಅಲ್ಲಿ. ಈ ರೀತಿ 20 ಡ್ರಾಪನ್ನು ಕೌಂಟ್ ಮಾಡ್ಕೋಬೇಕು ನೋಡಿ. ಇವಾಗ 20 ಡ್ರಾಪ್ ಆಫ್ ವಾಟರ್ ಪ್ಲಸ್ ಬೀಕರ್ ನೋಡ್ರಿ. ಎಂಟಿ ಬೀಕರು 48-49 ಇತ್ತು ಪ್ಲಸ್ 20 ಡ್ರಾಪ್ ಆಫ್ ವಾಟರ್ ಅಪ್ರಾಕ್ಸಿಮೇಟ್ ಇದೆ, ನಾಟ್ ಎಕ್ಸಾಕ್ಟ್. ರಿಪೀಟ್ ದಿಸ್ ಪ್ರೊಸೀಜರ್ ಫಾರ್ ರಿಪೀಟೆಡ್ ರೀಡಿಂಗ್ಸ್ 2 to 3 or 5 ರೀಡಿಂಗ್ಸ್ ಲೈಕ್ ದಿಸ್. ಇದೇ ರೀತಿ ಆ ರೀಡಿಂಗ್ಸನ್ನು ತಗೊಂಡ್ಬಿಟ್ಟು ನಾವು ಸರ್ಫೇಸ್ ಟೆನ್ಷನ್ ಆಫ್ ವಾಟರ್ನ ಫೈಂಡ್ ಔಟ್ ಮಾಡ್ತೀವಿ ಥ್ರೂ ಮ್ಯಾನ್ಯುವಲ್. Now coming to next step, that is to find the interfacial tension between kerosene, this is kerosene, and the water. What we going here, first empty beaker plus some amount of kerosene weighing. Okay, 91.5 gram is there. Okay, this is set up to this experiment. Okay, through like this, set it like this. ನೋಡ್ರಿ ಅಲ್ಲಿ ಡ್ರಾಪ್ ಬೀಳ್ತಾ ಇದೆ. ಪ್ಯೂರ್ ವಾಟರ್ ಡ್ರಾಪ್ ಬೈ ರೌಂಡ್ ಶೇಪ್ ವಾಟರ್ ಡ್ರಾಪ್ ಇರುತ್ತೆ, ಫಾಲ್ ಆಗ್ತಿರೋದು ಕಾಣಿಸ್ತಾ ಇದೆ ನೋಡಿ. ನಾವಿಲ್ಲಿ ಫಸ್ಟ್ಗೆ ಏನು ಸೆಟಪ್ ಮಾಡಿರ್ತೀವಲ್ವ ಡ್ರಾಪ್ ಮೆಥಡು, ಅದನ್ನು ಏನೋ ಸೆಟ್ಟಿಂಗ್ಸ್ ಚೇಂಜ್ ಮಾಡಬಾರ್ದು ನೋಡ್ರಿ. ಸೆಕೆಂಡ್ ಡ್ರಾಪ್ ಬೀಳುತ್ತೆ. ಈ ರೀತಿ 20 ಡ್ರಾಪ್ಸನ್ನು ಕಲೆಕ್ಟ್ ಮಾಡಬೇಕು, ವೆಯ್ಟ್ ಮಾಡಬೇಕು, ಮತ್ತು ಅದನ್ನು ಚೇಂಜ್ ಮಾಡಬಾರ್ದು, ಮತ್ತೆ ಕಂಟಿನ್ಯೂ ಮಾಡಬೇಕು. 40 ಡ್ರಾಪ್ಸ್ ಆಗುತ್ತೆ. ಎಂಟಿ ಬೀಕರ್, ಸಮ್ ಅಮೌಂಟ್ ಆಫ್ ಕೆರೋಸಿನ್ ಪ್ಲಸ್ 20 ಡ್ರಾಪ್ಸ್, 40 ಡ್ರಾಪ್ಸ್, 60 ಡ್ರಾಪ್ಸ್, ಈ ರೀತಿ ವೇಯಿಂಗ್ ಮಾಡ್ಕೋಬೇಕು. ರಿಪೀಟ್ ದಿಸ್ ಎಕ್ಸ್ಪೆರಿಮೆಂಟ್, ದಿಸ್ ಪ್ರೊಸೀಜರ್ 4 to 5 times. ಓಕೆ, ದಿ ಫೈನಲ್ ವೆಯ್ಟ್ ಆಫ್ ದಿಸ್ ಕೆರೋಸಿನ್ ನೋಡ್ರಿ ಕಾಣಿಸ್ತಾ ಇದೆ. ಎಂಟಿ ಬೀಕರ್, ಕೆರೋಸಿನ್ ಮತ್ತು ವಾಟರ್ ಸಪ್ರೇಟ್ ಆಗಿದೆ ಬೈ ಡಿಫರೆಂಟ್ ಡೆನ್ಸಿಟಿ. ಕೆರೋಸಿನ್ ಡೆನ್ಸಿಟಿ ಕಡಿಮೆ ಇದೆ, ವಾಟರ್ ಡೆನ್ಸಿಟಿ ಏನೋ ಜಾಸ್ತಿ ಇದೆ, ಅದರಿಂದ ಬಾಟಮಲ್ಲಿ ಸೆಟ್ರೇಟ್ ಆಗಿದೆ. ಇದನ್ನು ಇವಾಗ ಸಪ್ರೇಟ್ ಮಾಡ್ತೀವಿ. ಓಕೆ, ಸಪ್ರೇಟ್ ಮಾಡಿಬಿಟ್ಟು ಮತ್ತೆ ಈ ವಾಟ್ರಲ್ಲಿ ಈ ಬಾಟಲಲ್ಲಿ ಸ್ಟೋರ್ ಮಾಡಬೇಕು. ನೆಕ್ಸ್ಟ್ ವಿ ಕ್ಯಾಲ್ಕುಲೇಟ್ ದಿ ಸರ್ಫೇಸ್ ಟೆನ್ಷನ್ ಆಫ್ ವಾಟರ್ ಆ್ಯಂಡ್ the surface tension of water and interfacial tension between water and kerosene. ಈ ರೀತಿ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಆಲ್ ಡಿಯರ್ ಸ್ಟೂಡೆಂಟ್ಸ್.